ಕೆಜಿಎಫ್ ತಾಲೂಕಿನ ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಾಕ್ಷಿಪುರ ಗ್ರಾಮದ ಸಮೀಪ ಮಾರಿಕೊಪ್ಪಂ ಹಾಗೂ ಕುಪ್ಪಂ ಮಾರ್ಗದ ರೈಲ್ವೆ ಹಳಿ ಕಾಮಗಾರಿಗೆ ಮನೆ ಕಳೆದುಕೊಂಡ ಸುಮಾರು 5 ಕುಟುಂಬಗಳು ತಾತ್ಕಾಲಿಕ ಶೆಡ್ಡುಗಳಲ್ಲಿ ವಾಸಿಸುತ್ತಿದ್ದರು. ಅವರ ಸಮಸ್ಯೆಯನ್ನು ಕಂಡು ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೂಡಲೇ ಮನೆ ಕಳೆದುಕೊಂಡವರಿಗೆ ನಿವೇಶನ ಮಂಜೂರು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗವೇಣಿ, ಇಒ ಮಂಜುನಾಥ್ ಹರ್ತಿ, ಪಿಡಿಒ ಚಂದ್ರಕಲಾ, ವಿಎ ಶಶಿಕಲಾ, ಭೂಮಾಪಕರಾದ ಮೌಲಾ ಖಾನ್, ಮುಖಂಡರಾದ ನಾರಾಯಣಪ್ಪ, ಪದ್ಮನಾಭರೆಡ್ಡಿ, ರಾಮಕೃಷ್ಣಾರೆಡ್ಡಿ, ಜಯರಾಮ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಸಂಪತ್ ರಾಜ್, ವಸಂತ್, ಪ್ರಭಾಕರನ್ ಎಲ್ಲಿ ಅವ್ರು 4 ಜನನ ಕರೀರಿ. இப்போ உங்க ஃபேமிலி தான் இருக்குது. இது எங்க ஃபேமிலி. அந்த 3 பேர் இல்லையா? இல்லையா? ಅವ್ರ ಕೆಲ್ಸಗಳಿಗೆ ಹೋಗಿದ್ದಾರೆ. ಏನ ಪண்றது ಹಿಂಗ ಕಾಡೆ ನಾ ಪண்றது ನೋಡಿ, ಏನು ಓದಲ್ಲ, ಏನು ನಾಲೆಡ್ಜ್. ಯಾರಿಗಾದ್ರೂ ಸೈಟ್ಲೆಸ್ ಯಾರಿದ್ದಾರೆ ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲಿ ಪಂಚಾಯತಿ ಲಿಮಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟ್ ಜನ ಸೈಟ್ಲೆಸ್ ಇರ್ತಾರೆ. ಈ 1 ಎಕರೆನ ಅದಕ್ಕೆ ರಿಸರ್ವ್ ಮಾಡಿ. ಯಾರಿಲ್ಲ ಅಂತ ನಿಮಗ್ ಗೊತ್ತಾಗತ್ತೆ. ಯಾವ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿ ಮಕ್ಕಳಿಗೆ ಜಾಗ ಇಲ್ಲ, ಮನೆ ಕಟ್ಕೊಳಕ್ಕೆ ಅನುಕೂಲ ಇಲ್ಲ ಅಂತ ಯಾರು ಹೇಳ್ತಾರೆ ಅವ್ರನ್ನ ಈ ಕಡೆಗೆ ಅವಕಾಶ ಮಾಡ್ಕೊಳ್ಳೋಣ. ಇದು ಒಂದೇ ಜಾಗ ತಾನೆ, ನಮ್ಗೆ 1 ಎಕರೆ 1.5 ಎಕರೆ ಇದನ್ನ ರಿಸರ್ವ್ ಮಾಡ್ಕೊಳ್ಳೋಣ. ಸೈಡ್ಲೆಸ್ ಅವ್ರಿಗೆ ರಿಸರ್ವ್ ಮಾಡ್ಕೊಳ್ಳೋಣ. ಅಲ್ಲ, ಈಗ ವಿರೂಪಾಕ್ಷಪುರ ಈ ಜಾಗಕ್ಕೆ ಹತ್ರ ಇದೆ, ಅವ್ರಿಗೆ ಕೊಡೋಣ. 1 ಎಕರೆ 1.5 ಎಕರೆ ಬೋರ್ಡ್ ಹೋಗುತ್ತೆ. ಇವ್ರಿಗೆ ಬೇರೆ ಅನ್ಸುದಲ್ಲ, ಅಲ್ಲೇ ಇದೀವಿ ಅನ್ಸುತ್ತೆ. ಮತ್ತೆ ನೋಡಿ, ಅವ್ರಿಗೆ ಏನೋ ಋಣ ಇದೆ. ಎಷ್ಟು ವರ್ಷ ಅಲ್ಲಿ ಇದ್ರು, ಪಕ್ಕದಲ್ಲೇ ಗೌರ್ಮೆಂಟ್ ಜಾಗ ಸಿಕ್ಕೋದೇನು, ಏನೋ ಋಣ ಇಲ್ಲ ಅಂದ್ರೆ ಅಲ್ಲಿ ಆಗತ್ತಾ? ಯೋಚನೆ ಮಾಡಿ. ಏನೋ ಇವ್ರಿಗೆ ನಿಜವಾಗ್ಲೂ ಋಣ ಇದೆ. ಅಲ್ಲೇ ಅವ್ರ ಮನೆ ಇದ್ದಿದ್ದು. ಆ ಮನೆ ಅಲ್ಲಿ ಹೋಗಾದ್ಮೇಲೆ ನೋಡಿ, ಅದೊಂದು ಅಟ್ಯಾಚ್ಮೆಂಟ್ ನೋಡಿ. ಅದೆಲ್ಲ ಯಾವಾಗ್ಲೂ ಅಷ್ಟೇ. ಭೂಮಿ ಅಂದ್ರೆ ಅದು ಋಣ ಇದ್ರೇನೆ ಸಿಕ್ಕೋದು. ಇವ್ರಿಗೆ ಋಣ ಇತ್ತು, ಭೂಮಿ ಸಿಕ್ಕಿದೆ. ఎప్పుడు వచ్చినా నా కార్ నిలిచిపోయింది. 6 నెలలు ಆಯ್ತಾ? 4 ಫ್ಯಾಮಿಲೀಸ್ಗೂ ಕೊಟ್ಬಿಡಿ ಅಮ್ಮ. ಮನೇನು ಹಾಕೊಡಿ, ಅವಕಾಶ ಆದ್ರೆ. ಇನ್ನೇನ್ ಮಾಡ್ಬೇಕು ಇವ್ರಿಗೆ ಕೇಳಿ. ಇನ್ನೇನ್ ಮಾಡ್ಬೇಕು? ಮನೆ ಹಾಕೊಟ್ಟಿದೀವಿ, ಜಾಗ ಕೊಡ್ತಾ ಇದೀವಿ. ರೈಲ್ವೇಸ್ ಅವರು ಇವ್ರ ಮನೆ ಹೊಡೆದು ತೆಗೆದ್ರು ಅಂದಿದ ತಕ್ಷಣ ಜಾಗನೂ ಕೊಟ್ಟು ಮನೆ ಹಾಕೊಟ್ಟಿದೀವಿ. ಇನ್ನೇನ್ ಮಾಡೋದು? ತುಂಬಾ ಅಮಾಯಕ ತರ ಕೈ ಕಟ್ಕೊಂಡೆ ಇದ್ಕೊಂಡ್ ಜಾಗನೂ ತಗೊಂಡ, ಮನೇನು ತಗೊಂಡ. ಸಂಪತ್ರಾಣಿ ತೀರೋದ್ರಮ್ಮ. ಕಾರ್ಡ್ ಬರ್ತಿದೆ ಪಂಚಾಯತಿ ಹಂತದಲ್ಲಿ. ಡಾಕ್ಯುಮೆಂಟ್ಸ್ ತಗೊಳ್ಳಿ. ಡಾಕ್ಯುಮೆಂಟ್ಸ್ ಇದ್ರೇನೆ ಇವ್ರಿಗೆ ಮನೆ ಹಾಕಕ್ಕಾಗತ್ತೆ. ಇವ್ರು ಏನ್ ಮಾಡಿದಾರೆ, ನಮ್ ಮುಖಂಡರು ಇವ್ರು ಯಾವತ್ತಿದ್ರು ಹಠ ಮಾಡೇ ಮಾಡ್ತಾರೆ ಅಂತ ನಾವು ಮನೆಗಳು ತಂದಿದ್ವಿ. ಅದ್ರಲ್ಲಿ ಇವ್ರಿಗೆ ಮನೆಗಳು ರಿಸರ್ವ್ ಮಾಡ್ಬಿಟ್ಟಿದ್ದಾರೆ. 3-4 ಮನೆ ಇವ್ರಿಗೆ ರಿಸರ್ವ್ ಮಾಡ್ಬಿಟ್ಟಿದ್ದಾರೆ. ಇವ್ರು ಯಾವತ್ ಹಠ ಮಾಡಿದ್ರು ನಾವ್ ಮನೆ ಹಾಕೊಡ್ಬೇಕು ಅಂತ. ಎಲ್ಲಾ ಫೆಸಿಲಿಟೀಸ್ ಇದೆ. ಇನ್ನೇನ್ ಅದೃಷ್ಟ, ಇನ್ಯಾರಾದ್ರೂ உங்களுக்கு ஒரு கவர்மெண்ட் இடம் கொடுத்து லேண்ட் அலாட்மெண்ட் பண்ணி, வீடு அலாட்மெண்ட் பண்ணி, தண்ணி வசதி, லைட் வசதி எவ்வளவு தூரம் இருக்குது. பஞ்சாயத்துல இருந்தா எவ்வளவு தூரம். நீங்க எவ்வளவு அதிருஷ்டம் பண்ணிருக்கணும் பாருங்க. உங்க வீடு எவ்வளவு, வீட்டுக்காரர் எவ்வளவு அதிருஷ்டம் பண்ணிருக்காங்க. எப்ப டெய்லி வந்தா நம்புறதே இல்ல. நாங்க எது சொல்லிருந்தா, பதில் சொல்லிருந்தா கூட அவருக்கு மனசே இல்ல. நைட் எல்லாம் தூக்கமே போதில்லை மேடம். சொன்னீங்க கொஞ்சம் ನೆಮ್ಮದಿಯಾ? ಸರಿ, ಏನೋ ಕಷ್ಟ ಇದೆ ಬಿಡಿ. ಅವ್ರಿಗೂ ಏನೋ ಕಷ್ಟ ಇದೆ. ಮಾರ್ಕಿಂಗ್ ನೋಡಿದ್ರೆ ನಮ್ಗೂ ಬೇಜಾರು, ತುಂಬಾ ಕಷ್ಟ. ಇರ್ಲಿ, ಯಾರಿಗ್ ಮಾಡಿದ್ರು ತಿಳ್ಕೊಳಲ್ಲ. ಇಂಥವ್ರಿಗೆ ಮಾಡಿದ್ರೆ ತಿಳ್ಕೊತಾರೆ. ಅದಕ್ಕೋಸ್ಕರ ಮಾಡೋದು ತಪ್ಪೇನಿಲ್ಲ. ಅಲ್ಲಾದಪ್ಪ ಇಪ್ಪು ಯಾ ನಿಂಗ இல்லம்மா. இப்ப மனசு எல்லாம் வந்து சேர்ந்து வரைக்கும் எனக்கு ஒரு மனசு. ನೀವು ಮೇಡಮ್ என்ன பண்ணி மறியங்கிಲ್ಲ. நான் மறியலையே, ஏதோ வச்சுருக்கிறேன். அந்த அம்மாவை பக்கத்துல கையிலேயே வச்சுருக்கிறேன். மார்க்கெட்ல கொடுத்தாங்களே.